ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 19ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಕಳೆದ 4 ಟ್ರೇಡಿಂಗ್ ಸೆಷನ್ಗಳಲ್ಲಿ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಲೋವರ್ ಲೆವೆಲ್ನಿಂದ ಮಾರ್ಕೆಟ್ನಲ್ಲಿ ಒಂದು ಒಳ್ಳೆ ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಮತ್ತೆ 22,000 ಲೆವೆಲ್ನ ಮೇಲ್ಗಡೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 151 ಪಾಯಿಂಟ್ಗಳಷ್ಟು ಅಪ್ಸೈಡ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. 22,147ರಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಸೆನ್ಸೆಕ್ಸ್ನಲ್ಲಿ ಕೂಡ 600 ಪಾಯಿಂಟ್ಗಳಷ್ಟು ಜಂಪ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 505 ಪಾಯಿಂಟ್ಗಳಷ್ಟು ಗೇನ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬೆಳಿಗ್ಗೆ ನಿಫ್ಟಿನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. 21,800 ಲೆವೆಲ್ವರೆಗೂ ನಿಫ್ಟಿ ಹೋಗಿತ್ತು. ಆ ಒಂದು ಲೆವೆಲ್ನಲ್ಲಿ ಸಪೋರ್ಟ್ ಅನ್ನು ತಗೊಂಡು ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಮಾರ್ಕೆಟ್ನ ವೀಕ್ ಓಪನಿಂಗ್ಗೆ ರೀಸನ್ ಇಸ್ರೇಲ್ನ ಒಂದು ಅಟ್ಯಾಕ್ ಆಗಿರುತ್ತೆ. ಇರಾನ್ ರೀಸೆಂಟ್ ಆಗಿ ಇಸ್ರೇಲ್ನ ಮೇಲೆ 300 ಮಿಸೈಲ್ಸ್ಗಳನ್ನು ಬಿಟ್ಟಿದ್ರು. ಅದರ ವಿರುದ್ಧ ಈಗ ಇಸ್ರೇಲ್ ಕೂಡ ಇರಾನ್ನ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಈ ಒಂದು ಅಟ್ಯಾಕ್ನ ನ್ಯೂಸ್ನಿಂದ US ಫ್ಯೂಚರ್ಸ್ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಅದೇ ಒಂದು ರೀಸನ್ ನಿಂದ ಏಷ್ಯನ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಕ್ರೂಡ್ ಆಯಿಲ್ನ ಪ್ರೈಸ್ನಲ್ಲಿ ಫಾಲ್ ನೋಡೋದಕ್ಕೆ ಸಿಕ್ಕಿತ್ತು. ಮತ್ತೆ ಈಗ ಕ್ರೂಡ್ ಆಯಿಲ್ನ ಪ್ರೈಸ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ನ ಪ್ರೈಸ್ $90 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ ಈ ಒಂದು ಅಟ್ಯಾಕ್ನ ನ್ಯೂಸ್ನಿಂದ ಸ್ವಲ್ಪ ಪ್ಯಾನಿಕ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಒಂದು ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ನಿಫ್ಟಿ ಸೆನ್ಸೆಕ್ಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದೇ ರೀತಿಯ ಒಂದು ಪಾಸಿಟಿವ್ ಟ್ರೆಂಡ್ ಕಂಟಿನ್ಯೂ ಆದರೆ 22,500 ಲೆವೆಲನ್ನು ಮತ್ತೆ ನಿಫ್ಟಿ ಟಚ್ ಮಾಡುವಂಥ ಚಾನ್ಸಸ್ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಬಜಾಜ್ ಫಿನಾನ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. 3.5% ಅಪ್ಸೈಡ್ ಬಜಾಜ್ ಫಿನಾನ್ಸ್ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಮುಂದಿನ ವಾರ ಬಜಾಜ್ ಫಿನಾನ್ಸ್ ತಮ್ಮ ರಿಸಲ್ಟ್ ಅನ್ನು ಕೂಡ ಡಿಕ್ಲೇರ್ ಮಾಡ್ತಾರೆ. ಒಳ್ಳೆ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ M&M ಮಾರುತಿ ಸುಜುಕಿನಲ್ಲಿ ಕೂಡ 2.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. HDFC ಬ್ಯಾಂಕ್ ಕೂಡ 2.5% ಗೇನ್ ಆಗಿದೆ. HDFC ಬ್ಯಾಂಕ್ನ Q4 ರಿಸಲ್ಟ್ ಶನಿವಾರ ಏಪ್ರಿಲ್ 20ಕ್ಕೆ ಬರುತ್ತೆ. ಒಳ್ಳೆ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಕಳೆದ ಕ್ವಾರ್ಟರ್ನಲ್ಲಿ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಫಾಲ್ ಆಗಿತ್ತು. ಅದರ ಮೇಲೆ ಇನ್ವೆಸ್ಟರ್ಸ್ಗಳು ಕಣ್ಣನ್ನು ಇಟ್ಟಿರ್ತಾರೆ. ಒಳ್ಳೆ ಒಂದು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸ್ ಡಿಕ್ಲೇರ್ ಆದರೆ ಸ್ಟಾಕ್ ಪ್ರೈಸ್ನಲ್ಲಿ ಇನ್ನಷ್ಟು ಪಾಸಿಟಿವ್ ಟ್ರೆಂಡ್ ಬರುವಂಥ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ನಲ್ಲಿ ಇನ್ನಷ್ಟು ಪ್ರೆಷರ್ ಇದ್ದರೆ ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. JSW ಸ್ಟೀಲ್ ಕೂಡ 2.5% ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಜಾಜ್ ಆಟೋ ಇವತ್ತು ಟಾಪ್ ಲೂಸರ್ ಆಗಿತ್ತು. 2.5% ಕರೆಕ್ಷನ್ ಬಜಾಜ್ ಆಟೋನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಜಾಜ್ ಆಟೋ ನಿನ್ನೆ ತಮ್ಮ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಒಳ್ಳೆ ಒಂದು ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಇವರ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 18% ಇನ್ಕ್ರೀಸ್ ಆಗಿತ್ತು. 2,011 ಕೋಟಿಯ ಪ್ರಾಫಿಟ್ಸ್ ಅನ್ನು ಬಜಾಜ್ ಆಟೋ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ರು. ಹಾಗೆಯೇ ರೆವೆನ್ಯೂಸ್ ಇಯರ್ ಆನ್ ಇಯರ್ 30% ಇನ್ಕ್ರೀಸ್ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಫ್ಲಾಟ್ ಆಗಿ ಡಿಕ್ಲೇರ್ ಆಗಿದೆ. ಹಾಗೆಯೇ ಬಹಳಷ್ಟು ಬ್ರೋಕರೇಜ್ಗಳು ಸೆಲ್ ಮತ್ತೆ ಹೋಲ್ಡ್ ಕಾಲ್ ಅನ್ನು ಕೂಡ ಬಜಾಜ್ ಆಟೋನಲ್ಲಿ ಕೊಟ್ಟಿದ್ರಿಂದ ಸ್ವಲ್ಪ ಪ್ರೆಷರ್ ನೋಡೋದಕ್ಕೆ ಸಿಕ್ತು. ಹಾಗೆ ಸ್ಟಾಕ್ ಪ್ರೈಸ್ನಲ್ಲಿ ಬಹಳಷ್ಟು ಜಂಪ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬೈಬ್ಯಾಕ್ನ ನ್ಯೂಸ್ನಿಂದ ಕೂಡ ಬಜಾಜ್ ಆಟೋ ತುಂಬಾನೇ ಗೇನ್ ಆಗಿತ್ತು. ಬಟ್ ಮ್ಯಾನೇಜ್ಮೆಂಟ್ ಬಜಾಜ್ ಆಟೋದ ಫೇರ್ ವ್ಯಾಲ್ಯೂ 12,000 ಅಂತ ಹೇಳಿದ್ರು. ಬಟ್ ಅರ್ನಿಂಗ್ಸ್ ಇಂಪ್ರೂವ್ ಆಗಬೇಕಾಗುತ್ತೆ. ಅರ್ನಿಂಗ್ಸ್ ಇಂಪ್ರೂವ್ ಆದರೆ ಮಾತ್ರ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಕಂಟಿನ್ಯೂ ಆಗುತ್ತೆ. ಬಟ್ ಜೆಫ್ರೀಸ್ ಈ ಒಂದು ರಿಸಲ್ಟ್ ಅನ್ನು ನೋಡಿ ಬೈ ಕಾಲ್ ಅನ್ನು ಕೊಟ್ಟಿದ್ದಾರೆ. 10,500ರ ಟಾರ್ಗೆಟ್ ಪ್ರೈಸ್ ಅನ್ನು ಜೆಫ್ರೀಸ್ ಕೊಡ್ತಾ ಇದ್ದಾರೆ. ಹಾಗೆಯೇ ಸಿಟಿ ಕೂಡ ಟಾರ್ಗೆಟ್ ಪ್ರೈಸ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ಸೆಲ್ ಕಾಲ್ ಅನ್ನು ಕೊಟ್ಟಿದ್ದಾರೆ. 6,500ರ ಟಾರ್ಗೆಟ್ ಪ್ರೈಸ್ ಸಿಟಿ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಬಟ್ ಈಗ ಬಜಾಜ್ ಆಟೋ 8,800 ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಹಾಗೆ ಮೋತಿಲಾಲ್ ಓಸ್ವಾಲ್ ಕೂಡ ಎಕ್ಸ್ಪೋರ್ಟ್ ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು ಅಂತ ಹೇಳಿ 8,360ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟು ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. CLSA ಕಡೆಯಿಂದ ಕೂಡ ನಮಗೆ ಹೋಲ್ಡ್ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. CLSA ಕೂಡ ಎಕ್ಸ್ಪೋರ್ಟ್ ನಲ್ಲಿ ಮಿಡ್ ಸಿಂಗಲ್ ಡಿಜಿಟ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಬ್ರೋಕರೇಜ್ಗಳು ಕಾಷಸ್ ಅಪ್ರೋಚ್ ಅನ್ನ ಬಜಾಜ್ ಆಟೋನಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ HCL ಟೆಕ್ನಲ್ಲಿ ಕೂಡ 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. IT ಕಂಪನಿಗಳ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಅದರಿಂದ ಸ್ವಲ್ಪ ಪ್ರೆಷರ್ HCL ಟೆಕ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ನೆಸ್ಲೆಯಲ್ಲಿ ನಿನ್ನೆ 3.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಸೆರ್ಲಾಕ್ ಪ್ರಾಡಕ್ಟ್ಗಳಲ್ಲಿ ಕೆಲವೊಂದಿಷ್ಟು ಕಂಟ್ರಿಗಳಲ್ಲಿ ಶುಗರ್ ಅನ್ನ ಆಡ್ ಮಾಡ್ತಿದ್ದಾರೆ. ಈ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಆ ನ್ಯೂಸ್ನಿಂದ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಡಿವಿಸ್ ಲ್ಯಾಬ್ ಕೂಡ 1% ಕರೆಕ್ಟ್ ಆಗಿದೆ. TCS ನಲ್ಲಿ ಕೂಡ ಕರೆಕ್ಷನ್ ಕಂಟಿನ್ಯೂ ಆಗ್ತಿದ್ದು 1% TCS ಕೂಡ ಇವತ್ತು ಕರೆಕ್ಟ್ ಆಗಿದೆ. ಇನ್ಫೋಸಿಸ್ ನಿನ್ನೆ ತಮ್ಮ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಒಂದು ನೆಗೆಟಿವ್ ಓಪನಿಂಗ್ ಇನ್ಫೋಸಿಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ADR ಪ್ರೈಸ್ ನಲ್ಲಿ ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇನ್ಫೋಸಿಸ್ ಸ್ಟಾಕ್ ಸ್ಲೋ ಆಗಿ ರಿಕವರ್ ಆಗಿದೆ. ಇನ್ಫೋಸಿಸ್ನ ರೆವೆನ್ಯೂಸ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ಬರಲಿಲ್ಲ. ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂನಲ್ಲಿ ಫಾಲ್ ಇತ್ತು. ಬ್ರೋಕರೇಜ್ಗಳು ಏನು ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಟಿದ್ರು ಆ ರೀತಿಯ ರೆವೆನ್ಯೂಸ್ ಬರಲಿಲ್ಲ. ಬಟ್ 7,969 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಬ್ರೋಕರೇಜ್ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 6,128 ಕೋಟಿ ಪ್ರಾಫಿಟ್ ಬರ್ಬೋದು ಅಂತ. 30% ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿತ್ತು. ಅದಕ್ಕೆ ರೀಸನ್ ಇನ್ಕಮ್ ಟ್ಯಾಕ್ಸ್ ನ ಕಡೆಯಿಂದ ಬಂದಂತ ಒಂದು ರೀಫಂಡ್ ಆಗಿರುತ್ತೆ. ಆ ಒಂದು ರೀಫಂಡ್ ನಿಂದನೇ ನಮಗೆ ಇಷ್ಟು ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿತ್ತು. ಅದು ಬಿಟ್ಟರೆ ಬ್ರೋಕರೇಜ್ನ ಎಕ್ಸ್ಪೆಕ್ಟೇಷನ್ ಅನ್ನ ಇನ್ಫೋಸಿಸ್ ರೀಚ್ ಮಾಡಿಲ್ಲ. ಹಾಗೆ ಎಕ್ಸ್ಪೆಕ್ಟೇಷನ್ ಪ್ರಕಾರ ರಿಸಲ್ಟ್ ಬರದೇ ಇರೋ ಒಂದು ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ.
ಬಟ್ ಬಹಳಷ್ಟು ಬ್ರೋಕರೇಜ್ಗಳು ಇನ್ಫೋಸಿಸ್ನ ವ್ಯಾಲ್ಯೂಷನ್ ಅಟ್ರಾಕ್ಟಿವ್ ಆಗಿ ಇದೆ ಅಂತ ಹೇಳಿದ್ದಾರೆ. 2025 ಫಿನಾನ್ಷಿಯಲ್ ಇಯರ್ನ ರೆವೆನ್ಯೂ ಗೈಡೆನ್ಸ್ ಅನ್ನ 1-3% ಇನ್ಫೋಸಿಸ್ ಕೊಟ್ಟಿದ್ದಾರೆ. ಬ್ರೋಕರೇಜ್ ಟಾರ್ಗೆಟ್ಸ್ ಗಳನ್ನ ಅಬ್ಸರ್ವ್ ಮಾಡೋದಾದ್ರೆ 4 ಬ್ರೋಕರೇಜ್ ಹೌಸ್ಗಳು ಬೈ ಕಾಲ್ ಅನ್ನ ಕೊಟ್ಟಿದ್ದಾರೆ. ನೋವಾಮಾ ಕಡೆಯಿಂದ ಹೈಯೆಸ್ಟ್ ಟಾರ್ಗೆಟ್ಸ್ ನೋಡೋದಕ್ಕೆ ಸಿಗ್ತದೆ. 1720 ಟಾರ್ಗೆಟ್ ಪ್ರೈಸ್ ಅನ್ನ ನೋವಾಮಾ ಕೊಟ್ಟಿದ್ದಾರೆ. ಮೋತಿಲಾಲ್ ಒಸ್ವಾಲ್ 1650, ಜೆಫ್ರೀಸ್ 1630, ಹಾಗೆ ಜೆಎಂ ಫಿನಾನ್ಷಿಯಲ್ 1570 ಟಾರ್ಗೆಟ್ ಪ್ರೈಸ್ ಅನ್ನ ಇನ್ಫೋಸಿಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಸಿಟಿ ಮತ್ತೆ ನೋಮುರಾ ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಸಿಟಿ ಕಡೆಯಿಂದ 1550 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ನೋಮುರಾ 1400 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಇದೇ ಒಂದು ಪ್ರೈಸ್ ನಲ್ಲಿ ಈಗ ಇನ್ಫೋಸಿಸ್ ಟ್ರೇಡ್ ಆಗ್ತದೆ. ಪ್ರಭುದಾಸ್ ಲಿಲ್ಲಾದರ್ನ ಕಡೆಯಿಂದ ಕೂಡ ಹೋಲ್ಡ್ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. 1375 ಟಾರ್ಗೆಟ್ ಪ್ರೈಸ್ ಅನ್ನ ಪ್ರಭುದಾಸ್ ಲಿಲ್ಲಾದರ್ ಕೊಟ್ಟಿದ್ದಾರೆ. ಬಟ್ ಇನ್ಫೋಸಿಸ್ ನಲ್ಲಿ ಯಾವುದೇ ಒಂದು ಬ್ರೋಕರೇಜ್ ಸೆಲ್ ಕಾಲ್ ಅನ್ನ ಕೊಟ್ಟಿಲ್ಲ. ನ್ಯೂಟ್ರಲ್ ರೇಟಿಂಗ್ ಅಥವಾ ನಮಗೆ ಬೈ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. ಸೊ ಹೈಯೆಸ್ಟ್ ಟಾರ್ಗೆಟ್ಸ್ 1720 ಆಗಿರುತ್ತೆ. ಆವರೇಜ್ ಟಾರ್ಗೆಟ್ಸ್ ಕೂಡ 1550 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಈ ಒಂದು ಲೆವೆಲ್ ನಿಂದ ಕೂಡ ಇನ್ಫೋಸಿಸ್ ಸ್ವಲ್ಪ ಗೇನ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಮುಂದಿನ 1-2 ಕ್ವಾರ್ಟರ್ಗಳಲ್ಲಿ ಪ್ರೆಷರ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗಳಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ. ಅಕಸ್ಮಾತ್ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಇನ್ನಷ್ಟು ಶೇರ್ಸ್ ಗಳನ್ನ ಆಡ್ ಮಾಡ್ಕೋಬಹುದಾಗುತ್ತೆ. ಅದಾನಿ ಗ್ರೂಪ್ ಸ್ಟಾಕ್ಗಳಲ್ಲಿ ನಿನ್ನೆ ಒಂದು ಪಾಸಿಟಿವ್ ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಜಿಕ್ಯೂಜಿ ಪಾರ್ಟ್ನರ್ $1 ಬಿಲಿಯನ್ ಅಂದ್ರೆ 8,300 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅನ್ನುವಂಥ ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು 2024 ಫಿನಾನ್ಷಿಯಲ್ ಇಯರ್ನಲ್ಲಿ ಅದಾನಿ ಗ್ರೂಪ್ ತಮ್ಮ 5 ಲಿಸ್ಟೆಡ್ ಕಂಪನಿಗಳಲ್ಲಿ ಶೇರ್ಸ್ಗಳನ್ನು ಅನ್ಪ್ಲೆಡ್ಜ್ ಮಾಡಿದ್ದಾರೆ ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. 2024 ಫಿನಾನ್ಷಿಯಲ್ ಇಯರ್ನಲ್ಲಿ 26,500 ಕೋಟಿ ಅಮೌಂಟ್ನ ಶೇರ್ಗಳನ್ನು ಏನು ಇವರು ಪ್ಲೆಡ್ಜ್ ಮಾಡಿದ್ರು ಅಂದರೆ ಗಿರ್ವೆ ಇಟ್ಟಿದ್ರು ಅದನ್ನು ಅನ್ಪ್ಲೆಡ್ಜ್ ಮಾಡ್ಕೊಂಡಿದ್ದಾರೆ. 2021, 22, 23 ಫಿನಾನ್ಷಿಯಲ್ ಇಯರ್ನಲ್ಲಿ ಕೂಡ ಶೇರ್ಸ್ಗಳನ್ನು ಅದಾನಿ ಗ್ರೂಪ್ ಅನ್ಪ್ಲೆಡ್ಜ್ ಮಾಡಿದ್ರು. ಕಂಟಿನ್ಯೂಸ್ 4 ಫಿನಾನ್ಷಿಯಲ್ ಇಯರ್ಗಳಲ್ಲಿ ಶೇರ್ ಅನ್ಪ್ಲೆಡ್ಜ್ ಆಗ್ತಿರೋದು ಕಾಣಿಸ್ತದೆ. ಇದಕ್ಕೆ ರೀಸನ್ ಒಂದು ಸ್ಟ್ರಾಂಗ್ ಕ್ಯಾಶ್ ಫ್ಲೋ ಆಗಿರುತ್ತೆ. ಅಂದರೆ ಬಿಸ್ನೆಸ್ ಸ್ಟ್ರಾಂಗ್ ಆಗಿದೆ, ಒಳ್ಳೆ ಆರ್ಡರ್ಗಳನ್ನು ಅದಾನಿ ಗ್ರೂಪ್ ಪಡ್ಕೋತಿದ್ದಾರೆ. ಆದ್ದರಿಂದ ಕ್ಯಾಶ್ ಫ್ಲೋ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಶೇರ್ಗಳನ್ನು ಅನ್ಪ್ಲೆಡ್ಜ್ ಮಾಡ್ತಿದ್ದಾರೆ. ಇದು ಕಂಪನೀಸ್ಗಳಿಗೆ ಕೂಡ ಪಾಸಿಟಿವ್ ಆಗಿರುತ್ತೆ. ಬಟ್ ಈ ಒಂದು ನ್ಯೂಸ್ನಿಂದ ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಹೆಚ್ಚಿನ ಒಂದು ಪಾಸಿಟಿವ್ ಸೈಡ್ ನೋಡೋದಕ್ಕೆ ಸಿಗಲಿಲ್ಲ. ಫ್ಲಾಟ್ ಆಗೇನೆ ಅದಾನಿ ಗ್ರೂಪ್ನ ಸ್ಟಾಕ್ಗಳು ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕೆನರಾ ಬ್ಯಾಂಕ್ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದ್ರು. ಆ ಸ್ಟಾಕ್ ಸ್ಪ್ಲಿಟ್ಗೆ ಈಗ ರೆಕಾರ್ಡ್ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಮೇ 15 ರೆಕಾರ್ಡ್ ಡೇಟ್ ಆಗಿರುತ್ತೆ. 1:5 ರೇಷಿಯೋನಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಸ್ಟಾಕ್ ಸ್ಪ್ಲಿಟ್ ಅಂದಾಗ ಈಗೇನು ಕೆನರಾ ಬ್ಯಾಂಕ್ನ ಫೇಸ್ ವ್ಯಾಲ್ಯೂ ₹10 ನೋಡೋದಕ್ಕೆ ಸಿಗ್ತದೆ, ಅದು 2ಕ್ಕೆ ಡೌನ್ ಆಗುತ್ತೆ. 1:5 ಸ್ಪ್ಲಿಟ್ ಆಗಿರೋದ್ರಿಂದ ಸೊ ನಿಮ್ಮ ಹತ್ರ ಒಂದು ಕೆನರಾ ಬ್ಯಾಂಕ್ನ ಶೇರ್ ಇದ್ರೆ ಅದು 5 ಶೇರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ಪ್ರೈಸ್ ನಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ರೀಸೆಂಟ್ ಟೈಮ್ನಲ್ಲಿ ಸ್ಟಾಕ್ ಪ್ರೈಸ್ ನಲ್ಲಿ ಬಹಳಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. 600 ಅರೌಂಡ್ ಅಲ್ಲಿ ಕೆನರಾ ಬ್ಯಾಂಕ್ ಟ್ರೇಡ್ ಆಗ್ತಿದ್ರೆ ಸ್ಟಾಕ್ ಸ್ಪ್ಲಿಟ್ ರೆಕಾರ್ಡ್ ಡೇಟ್ ನ ದಿನದಂದು ಶೇರ್ ಪ್ರೈಸ್ ನಮಗೆ 120 ಲೆವೆಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸ್ಟಾಕ್ ಸ್ಪ್ಲಿಟ್ ಆಗೋದ್ರಿಂದ ಹೆಚ್ಚಿನ ಒಂದು ಗೇನ್ಸ್ ಇರೋದಿಲ್ಲ. ಸೊ ಹೆಚ್ಚಿನ ಒಂದು ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ ನಲ್ಲಿ ಇರುತ್ತೆ. ಹಾಗೇನೆ ಲಿಕ್ವಿಡಿಟಿ ಇಂಪ್ರೂವ್ ಆಗುತ್ತೆ. ಅಂದ್ರೆ ಯಾರೆಲ್ಲ 500-600 ರೂಪಾಯಲ್ಲಿ ಕೆನರಾ ಬ್ಯಾಂಕ್ ಅನ್ನ ಬೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅವರು 120 ಲೆವೆಲ್ ಅಲ್ಲಿ ಬೈ ಮಾಡ್ಕೋತಾರೆ. ಆಗ ಲಿಕ್ವಿಡಿಟಿ ಇನ್ಕ್ರೀಸ್ ಆಗಿ ಬೈಯಿಂಗ್ ಎಮರ್ಜ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ರೀಸೆಂಟ್ ಆಗಿ ಕೆನರಾ ಬ್ಯಾಂಕ್ ನಲ್ಲಿ ಫಿಚ್ ರೇಟಿಂಗ್ BBB ನೆಗೆಟಿವ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಇದೊಂದು ಸ್ಟೇಬಲ್ ರೇಟಿಂಗ್ ಆಗಿರುತ್ತೆ. ಸೊ ಕೆನರಾ ಬ್ಯಾಂಕ್ ನ ಬಿಸ್ನೆಸ್ ಸ್ಟ್ರಾಂಗ್ ಆಗಿದೆ. ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಕೆನರಾ ಬ್ಯಾಂಕ್ ಅನ್ನು ಕೂಡ ಲಾಂಗ್ ಟರ್ಮ್ಗೆ ಕಂಟಿನ್ಯೂ ಮಾಡಬಹುದಾಗುತ್ತೆ. ಬಟ್ ಜಸ್ಟ್ ಸ್ಟಾಕ್ ಸ್ಪ್ಲಿಟ್ ನ ನ್ಯೂಸ್ ನಿಂದ ಬೈ ಮಾಡ್ಕೊಳ್ಳೋದು ಅಷ್ಟು ಸೂಕ್ತ ಆಗಿರೋದಿಲ್ಲ. ಯಾಕೆಂದ್ರೆ ಕೆನರಾ ಬ್ಯಾಂಕ್ ನಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಅನ್ನುವಂಥ ನ್ಯೂಸ್ ಆಲ್ರೆಡಿ ಮಾರ್ಕೆಟ್ ನಲ್ಲಿ ಇದೆ. ಹಾಗೆ ಈ ಒಂದು ಕ್ವಾರ್ಟರ್ ನಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆದ್ರೆ ಸ್ಟಾಕ್ ಪ್ರೈಸ್ ನಲ್ಲಿ ಇನ್ನಷ್ಟು ಮೊಮೆಂಟಮ್ ಬರುವಂತ ಚಾನ್ಸಸ್ ಇರುತ್ತೆ. ವಿಪ್ರೋ ಕೂಡ ತಮ್ಮ Q4 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಬ್ರೋಕರೇಜ್ ಗಳು ಏನು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಟಿದ್ರು ಅದಕ್ಕಿಂತ ಒಳ್ಳೆ ಒಂದು ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಪ್ರಾಫಿಟ್ 8% ಫಾಲ್ ಆಗ್ತಿರೋದು ಕಾಣಿಸ್ತದೆ. ನಿನ್ನೆ ಪ್ರಿವ್ಯೂ ನಲ್ಲಿ ಕೂಡ ನಾನು ನಿಮಗೆ ಹೇಳಿದ್ದೆ ಇಯರ್ ಆನ್ ಇಯರ್ ಪ್ರಾಫಿಟ್ 8% ಅಷ್ಟು ಫಾಲ್ ಆಗ್ಬೋದು ಅಂತ. ಅದು ಬ್ರೋಕರೇಜ್ ಗಳ ಎಕ್ಸ್ಪೆಕ್ಟೇಷನ್ ಕೂಡ ಆಗಿತ್ತು. ಅದೇ ರೀತಿಯಲ್ಲಿ ಪ್ರಾಫಿಟ್ 8% ಅಷ್ಟು ಫಾಲ್ ಆಗಿದೆ. 2,748 ಕೋಟಿಯಷ್ಟು ಪ್ರಾಫಿಟ್ ಬರ್ಬೋದು ಅಂತ ಬ್ರೋಕರೇಜ್ ಗಳು ಎಸ್ಟಿಮೇಟ್ ಮಾಡಿದ್ರು. ಬಟ್ ವಿಪ್ರೋ 2,835 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ರೆವೆನ್ಯೂ ಕೂಡ ಇಯರ್ ಆನ್ ಇಯರ್ ಫಾಲ್ ಆಗ್ತಿರೋದು ಕಾಣಿಸ್ತದೆ. ವಿಪ್ರೋದ ಡೀಟೇಲ್ ರಿಸಲ್ಟ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಇವರ ಫಿಗರ್ಸ್ ಏನಿದೆ ಮಿಲಿಯನ್ಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಟೋಟಲ್ ರೆವೆನ್ಯೂನ ನಾವು ಅಬ್ಸರ್ವ್ ಮಾಡಿದಾಗ ಇಯರ್ ಆನ್ ಇಯರ್ ರೆವೆನ್ಯೂ ಫಾಲ್ ಆಗಿದೆ. ಕ್ವಾರ್ಟರ್ ಫ್ಲಾಟ್ ರೆವೆನ್ಯೂನ ಡಿಕ್ಲೇರ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಕಡಿಮೆ ಆಗ್ತಿರೋದು ಕಾಣಿಸ್ತದೆ. 2,858 ಕೋಟಿಯ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಆಗಿದೆ. ಕಳೆದ ಕ್ವಾರ್ಟರ್ ನಲ್ಲಿ 2,700 ಕೋಟಿಯ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಹಾಗೆ 2023 ಮಾರ್ಚ್ ನಲ್ಲಿ 3,093 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಕ್ವಾರ್ಟರ್ ಪ್ರಾಫಿಟ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಸೊ ಬ್ರೋಕರೇಜ್ ನ ಎಕ್ಸ್ಪೆಕ್ಟೇಷನ್ಸ್ಗಿಂತ ಒಳ್ಳೆ ಒಂದು ರಿಸಲ್ಟ್ ವಿಪ್ರೋ ಕಡೆಯಿಂದ ಬಂದಿದೆ. ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 2% ಅಷ್ಟು ಗೇನ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ರಿಸಲ್ಟ್ ಏನಿದೆ ಮಾರ್ಕೆಟ್ ಅವರ್ಸ್ ನ ನಂತರ ಬಂದಿರುವಂತಹ ರಿಸಲ್ಟ್ ಆಗಿರುತ್ತೆ. ನೋಡಬೇಕು ಸೋಮವಾರ ವಿಪ್ರೋ ಈ ಒಂದು ರಿಸಲ್ಟ್ಗೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ.
ITC ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1.5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ITC ಕೇವಲ ಒಂದು ಸಿಗರೇಟ್ ಮತ್ತು FMCG ಕಂಪನಿ ಅಷ್ಟೇ ಅಲ್ಲದೆ ಒಂದು IT ಫರ್ಮ್ ಕೂಡ ಆಗಿರುತ್ತೆ. ITC ಇನ್ಫೋಟೆಕ್ ITCಯ ಸಬ್ಸಿಡರಿ ಕಂಪನಿ ಆಗಿದೆ. ಇವರು ಪುಣೆ ಬೇಸ್ಡ್ ಒಂದು IT ಕಂಪನಿಯನ್ನ 485 ಕೋಟಿಯಲ್ಲಿ ಕಂಪ್ಲೀಟ್ ಆಗಿ ಅಕ್ವೈರ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಈ ಒಂದು ಅಕ್ವಿಸಿಷನ್ ಮುಂದಿನ 2 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಈ ಒಂದು ನ್ಯೂಸ್ನಿಂದ ITC ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಅಕ್ವಿಸಿಷನ್ನ ನ್ಯೂಸ್ಗಳು ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕಿದಾಗ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಅಕ್ವಿಸಿಷನ್ ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲಿ ಆಗಬೇಕಾಗುತ್ತೆ. ITC ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲೇ ಪುಣೆ ಬೇಸ್ಡ್ IT ಕಂಪನಿಯನ್ನ ಬೈ ಮಾಡ್ಕೊಳ್ತಿರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. ವೊಡಾಫೋನ್ ಐಡಿಯಾದ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. FPO ನಲ್ಲಿ QIB ಗಳು ಆಲ್ರೆಡಿ 1 ಟೈಮ್ ಅಷ್ಟು ಸಬ್ಸ್ಕ್ರೈಬ್ ಆಗಿದ್ದಾರೆ. NIA ಕ್ಯಾಟಗರಿ 0.85 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ 0.14 ಟೈಮ್ ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಮೇ ಬಿ ರಿಟೇಲ್ ಕ್ಯಾಟಗರಿ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗದೇ ಇರಬಹುದು, ಬಟ್ QIB ಮತ್ತೆ NIA ಕ್ಯಾಟಗರಿಯಲ್ಲಿ ಕಂಪ್ಲೀಟ್ ಸಬ್ಸ್ಕ್ರಿಪ್ಷನ್ ಬರುವಂತ ಚಾನ್ಸಸ್ ಇರುತ್ತೆ. ಸೋಮವಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೊನೆ ದಿನ ಆಗಿರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನಷ್ಟು ಫಾಲ್ ಆಗಿದೆ. ಕೇವಲ ₹1 ಅಷ್ಟು ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ರಿಟೇಲ್ ಇನ್ವೆಸ್ಟರ್ಸ್ಗಳು ಇಲ್ಲಿ ಕಾಷಿಯಸ್ ಮೆಜರ್ ಅನ್ನ ತಗೋತಿದ್ದಾರೆ. ಸೊ ಈಗ ₹1 ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 1200 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ ₹1200 ಅಷ್ಟು ಪ್ರಾಫಿಟ್ ನ ಎಕ್ಸ್ಪೆಕ್ಟೇಷನ್ ಇವತ್ತಿರುತ್ತೆ. ಬಟ್ ಸಬ್ಸ್ಕ್ರಿಪ್ಷನ್ ಯಾವ ರೀತಿಯಲ್ಲಿ ಆಗುತ್ತೆ, ಮಾರ್ಕೆಟ್ ಕಂಡೀಷನ್ ಯಾವ ರೀತಿಯಲ್ಲಿ ಇರುತ್ತೆ, ಅದರ ಬೇಸಿಸ್ ಮೇಲೆ ಶೇರ್ಸ್ಗಳು ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದೊಂದು ರಿಸ್ಕಿ FPO ಆಗಿರುತ್ತೆ. ಅದರ ಬೇಸಿಸ್ ಮೇಲೆ ನೀವು ಡಿಸಿಷನ್ ಅನ್ನ ತಗೋಬಹುದಾಗುತ್ತೆ. ವೊಡಾಫೋನ್ ಐಡಿಯಾದ ಶೇರ್ ಪ್ರೈಸ್ ಈಗ ₹13 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಮಾರ್ಕೆಟ್ಗೆ ಕಂಪೇರ್ ಮಾಡಿದಾಗ ₹2 ಡಿಸ್ಕೌಂಟ್ ನಲ್ಲಿ ಸ್ಟಾಕ್ ನಿಮಗೆ ಸಿಗ್ತದೆ. ಬಟ್ ನನ್ನ ಒಪಿನಿಯನ್ ಪ್ರಕಾರ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತಿದ್ರೆ ಮಾರ್ಕೆಟ್ ನಿಂದಾನೇ ಬೈ ಮಾಡ್ಕೋಬಹುದಾಗುತ್ತೆ. ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಇದ್ದು ವೊಡಾಫೋನ್ ಐಡಿಯಾದಲ್ಲಿ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ₹10 ಕೆಳಗಡೆ ವೊಡಾಫೋನ್ ಐಡಿಯಾ ಬಂದ್ರೆ ಲಾಂಗ್ ಟರ್ಮ್ಗೆ ಸ್ವಲ್ಪ ಶೇರ್ಗಳನ್ನು ಆಡ್ ಮಾಡ್ಕೋಬಹುದು. ಬಟ್ ವೊಡಾಫೋನ್ ಐಡಿಯಾ ಒಂದು ರಿಸ್ಕಿ ಬಿಸ್ನೆಸ್ ಆಗಿರುತ್ತೆ. ತುಂಬಾನೇ ಡೆಟ್ ಕೂಡ ಇದೆ. ಅದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ನ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.